ಲೇ ಮಾದೇವನವೇ ರಶ್ಮಿ ಹೊಂಟ್ಕೊಂಡವ್ರೆ ಬಾ ಮಾತಾಡ್ಸಿ ಇಲ್ಲೇ ಕೂತಿದ್ದಿ. ಅವಳೆ ಮಾತಾಡ್ಸ್ಲೇಳು ಹೋಯ್ತೀನಿ ಕನಕ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಮಾತಾಡ್ಸ್ತಿದ್ರು ನಾನು ಮೇಲ್ ಬಿದ್ದು ಮಾತಾಡ್ಸಕ್ಕೆ ಹೋಗೋಣ. ಸರಿ ಬಿಡು ನೀನುವೇ. ನೀನು ಸರಿ ಬಿಡು. ಅವಳೆ ಮಕ್ಕನ ಗಂಟೆ ಕೂತ್ಕೊತಾಳೆ ಏನೋ ಕಳ್ಕೊಂಡವ್ರಂಗೆ. ನಡ್ಲೆ ಎದ್ದಿ ಮಾತಾಡ್ಸ್ನಡ್ಲೆ. ಏನಾಗ್ಬಿಟ್ಟದು ಮಾತಾಡ್ಸ್ಬಿಟ್ರೆ ಯಾವ್ಯಾವ ದೂರಾಂಕರ ಕಲ್ತಿದ್ರು. ಸರಿ ಬಿಡು. ಅವಳೆಲ್ಲ ಯಾಕೆ ಓಟ್ ಬರ್ತೀನಿ ಕನಕ ಅಂದ್ರೆ ನಾನು ಸರಿ ಕನಕ ಓಟ್ ಬಾ ಅನ್ಬೋದು. ಅವಳಿಗೆ ಬಿಡ್ತಾವ್ ನಿನ್ಗೆ ನೀವು ಮಾತಾಡ್ಸ್ತಾಗಿರ್ತಾನೆ ಹೋಗಿ ಮಾತಾಡ್ಸೋಗಿ ಸುಮ್ಮನೆ. ಏನೊಂದು ಬರ್ ಮಾತಂದಿದ್ದೆ ಅವಳು ಒಂದು ನಾನು ಒಂದೇ. ಅದಕ್ಕೆ ನಾನು ಊದ್ಕೊಂಡಂಗೆ ಅವಳೆ ಮಾತಾಡ್ಸ್ದಂಗೆ ಈಗ ಅವಳು ಹೋಯ್ತಿರೋಳನ್ನ ನಾನೇ ಮೇಲ್ ಬಿದ್ದೋಗಿ ಮಾತಾಡ್ಸೋಣ. ಎಲ್ಲ ಹೋಗೋದೇ ಕಾಯ್ತಿದ್ಲೆ ಅನ್ಕೊಳಕ್ಕಿಲ್ವಾ ನೀವು? ಒಳ್ಳೆ ಸರಿ ಬಿಡಿ. ಹಂಗಲ್ಲ ಕರೆ ಏನು ಅನ್ಕೊಳಕಿಲ್ಲ ನೋಡು. ಹೋಗೋ ಟೈಮಲ್ಲಿ ನಮ್ಮ ಅಕ್ಕ ಮಾತಾಡ್ಸಿಲ್ಲ ಅಂತ ಅನ್ಕೊಳಕಿಲ್ವಾ? ನೀ ಒಳ್ಳೆ ಸರಿ ಬಿಡಿ. ಮೇಲ್ ಬಿದ್ದು ಮಾತಾಡ್ಸೋಣ. ನನ್ಗೆ ಅವೆಲ್ಲ ಸೀನಿಲ್ಲ ಬಿಡಿ. ನಾನಂತೂ ಮೇಲ್ ಬಿದ್ದು ಮಾತಾಡ್ಸಕ್ಕಿಲ್ಲ. ಕಾಡೆ ಕಣವ ಅದು ಏನಂಗಡಿಯೋ ನೀನು? ಏನಂಗಡನು ಹೇಳು ಮಾಡ್ತೀನಿ ನಾನು. ಏನಂಗೋ ಯಾವ ಮಟ್ ಕೇಳಿಯೋ ನೀನು? ಮೇಲ್ ಬಿದ್ದು ಮಾತಾಡ್ಸಕ್ ಹೋಗೋಣ ಅವಳನ್ನ? ಅವಳೆ ಮಾತಾಡ್ದವಳ ಓಟ್ ಬರ್ತೀನಿ ಕನಕ ಅಂತ ಮಾತಾಡಿ ನಾನು ಏನು ಮಾತಾಡಿಲ್ಲ ಅವಳು. ಅಡುಗೆ ಮಾಡ್ಬೇಕಾದ್ರೆ ಏನು ಮಾಡಾನೆ ಮಟನ್ ಅಂತ ಒಂದು ಕೇಳಲಿಲ್ಲ. ಹಾಗೆಲ್ಲ ಏನು ಮಾಡೋದು ಎಂತ ಮಾಡೋದು ಅಂತ ಕೇಳ್ಕೊಂಬರ್ತಿದ್ಲು. ಈಗ ಅವಳು ಇಷ್ಟ ಬಂದಂಗೆ ಮಾಡಿದ್ಲು ಬಿಡು. ಬೇಡ ಅವಳಿಗೆ ಬಿಡ್ದೋದು ನನಗೇನು. ಅವಳು ಸಾವುಕಾರ ಗೀತಿಯಲ್ಲ ಅದಕ್ಕೆ ಮೇಲ್ ಬಿದ್ದು ಮಾತಾಡ್ಸ್ಬೇಕಾ? ನೀವು ಒಳ್ಳೆ ಸರಿ ಬಿಡಿ. ನಿಮ್ಮ ತಮ್ಮ ನಿಮ್ಮ ನಾದಿನೇ ಮಾತಾಡ್ಸಂಗಿದ್ರೆ ನೀವು ಹೋಗಿ ಮಾತಾಡ್ಸಿ. ನನ್ನ ಮಾತಾಡ್ಸು ಅಂತ ಹೇಳ್ಬೇಡಿ ನೀವು, ಸರಿಯಾ? ಅಲ್ಲ ಕಲೆ ಅವಳ ಮಕ್ಕ ನೋಡಿ ನನ್ನ ತಮ್ಮನ ಮಕ್ಕ ನೋಡ್ಕೊಂಡು ಮಾತಾಡ್ಸ್ಬೇಕು ನೀನು. ಅವನಾರು ಮಾತಾಡ್ಸ್ಬೇಕಾನೆ. ಆಯ್ಕೆ ನಾನು ಯಾರನ್ನೂ ಮೇಲ್ ಬಿದ್ದು ಮಾತಾಡ್ಸಕ್ಕಿಲ್ಲ. ಅವಳು ಬಂದು ಯಾಕೆ ಹೋಯ್ತೀನಿ ಬರ್ತೀನಿ ಅಂದಾಗ ಏನೋ ಅನ್ಬೋದು ನಾನು. ನಾನೇ ಓಟ್ ಬಂದಿವ ಅಂತ ನಿಂತ್ಕೊಂಡು ನಲ್ಗಿಸ್ಕೊಂಡು ನಿನ್ಗಾರು ಕೆಲಸ ಇಲ್ಲ ನಿಂತ್ಕತಿಯೇ. ನನಗೆ ಮಾರಮರವಾಗಿಲ್ಲ ಅನ್ಕೊಬಿಟ್ಟಿದ್ಯಾ? ಒಳ್ಳೆ ಸರಿ ಆಯ್ತು ನಿಮ್ದೊಳ್ಳೆ. ಹೋಗೋವತ್ತಾಗ ಆಯ್ತು ಹೋಗು. ನನಗೂ ಬುದ್ಧಿ ಇಲ್ಲಕತ್ತೆ ನಿನ್ಗೆ ಹೇಳಕ್ ಬತ್ತೀನಲ್ಲ. ನನ್ನ ಎಕಡೆ ತಗೊಂಡು ನಾನು ನೋಡ್ಕೋಬೇಕು. ಹೋಗ ಕೆಲಸ ಮಾಡೋಕು ಮೊದಲು. ಈಗೇನು ಮಾತಾಡ್ತಾ ನಿಂತಿದ್ದಿ? ನೀನು ದೂರಾಂಕರಕ್ಕೆ ತೋರಿಸ್ತಾ ಸುಮ್ಕಿರು. ಅಲ್ಲ ಹೋಗೋ ಹೊತ್ನಲ್ಲಿ ರಂಪರ್ಸ್ ಬೆಳೆದ್ಬಿಟ್ಟು ಸುಮ್ಮನೆ ನಾನು ಇಲ್ಲ ಅಂದ್ರೆ ಮತ್ತೆ ನಿಂಗೆ ಸರಿ ಕೆಲಸ ಮಾಡೋನು. ಹೆಂಗೋ ಜೊತೆಗೆ ಕೆಲಸ ಮಾಡ್ಕೊಂಡು ಬೆಣ್ಣಿತ್ತು. ಯಾವತ್ತು ಹೋಯ್ಕಿಲ್ಲ ಅಂತಿದ್ದಳು. ಈಗ ಹೋಯ್ತೀನಿ ಅಂತ ಒಪ್ಕೊಂಡವಳೆ ಅಂದರೆ ಎಲ್ಲ ನೀನೇ ಏನೋ ಒಂದಿರ್ಬೇಕು. ಅದಕ್ಕೆ ಅನ್ನಕ್ಕೆ ಹೋಗಿದೆ. ಮನೆ ಜನ ಮೇಲೆಲ್ಲ ನಂಬಿಕೆ ನಿನಗೆ. ನನ್ನ ಮೇಲೆ ನಂಬಿಕೆ ಇಲ್ಲಕತ್ತೆ. ಹೋಗಿ ಕಟ್ಕೊಂಡು ಇರ್ತೀನಿ ಮೇಲೆ ನಂಬಿಕೆ ಇಲ್ಲಕತ್ತೆ. ಅದಕ್ಕೆ ಕಾಣ್ದಾನೆ ಹೋಗಿದ್ದಾಳ ಹಿರಿಯೋಳು. ಕಂಡೆ ನಿನ್ನ ಬುದ್ಧಿನೇ ಕಣ್ಕೊಂಡೆ ಹೋಗಿರೋದು. ಹೋಗು ನೀನುವೇ ಮತ್ತೆ ಹೋಗಿದ್ದಳು. ಯಾಕೋದೆ ನೀನು ನೋಡಲೆ ಸುಮ್ಮನೆ ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ. ನನ್ನ ತಮ್ಮ ಹೊಂಟ್ಕೊಂಡವನೇ ಈಗ ರಂಪ ಮಾಡ್ಕೊಬಿಡ್ದು ಅಂದ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ನೀನು ಮಾತಾಡೋ ಮತ್ತೆ ಮಾತಾಡ್ಸ್ಕೊಂಡು ಅತಿಯಾದ ಅಮೃತನ ವಿಷ ಕೇಳ್ಕೊಬಿಡು. ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ನಿನಗೆ ಒಳ್ಳೇದು ಹೇಳ್ತೇವೆ. ನೀನು ಏನು ಮಾಡಿ ವಾಟ್ ಸಾಯಿಸ್ಬಿಡಪ್ಪ. ಹೇಳ್ಕೆ ಮತ್ತೆ ಕಟ್ಕೊಂಡು ಇರ್ತೀನಿ ಮಕ್ಳು ಬಿಡೋಣ ಮೊದಲೇ ನೀನು. ಇದು ಎಲ್ಲ ಹಿಂಗೆ ಮಾತಾಡಿಲ್ಲ ನೀನು. ಏತು ಮಾತಾಡ್ತಾರೆ ಇರವ ಅಕ್ಕ. ಹೋಗ್ಬಿಟ್ಟು ಬರ್ತೀನಿ ಅಕ್ಕ. ಸರಿ ಆಯ್ತು ಓಟ್ ಬಾ ಬಾಬಾ. ಓಟ್ ಬರ್ತೀವಿ ಬನ್ನಿ ಬಾಬಾ ಒಂದ್ಸಲ ಅಕ್ಕನ ಕರ್ಕೊಂಡು. ಆಯ್ತು ಮಗ ಬರ್ತೀವಿ ಹುಷಾರು. ಐಕ್ಳು ಮಕ್ಕಳನ್ನ ಎಲ್ಲರೇ ಅಲ್ಲೇ ಕಾರ್ಮೆಂಟ್ಸ್ ಸೇರ್ಸೋಣ ಅಂತಲ್ಲ. ಹೌದು ಬಾಬಾ ಅಲ್ಲೇ ಅಡ್ಮಿಷನ್ ಮಾಡಿಸ್ತೀವಿ. ಸ್ಕೂಲ್ ಕೂಡ ನೋಡಿದ್ದೀವಿ. ಇವಾಗ ಮಾಡ್ಕೊಂಡ್ರಂತ ಹಳೆ ಸುಮಾರು ಒಂದು 2-3 ತಿಂಗಳು ಆಯ್ತಲ್ಲ ಶುರುವಾಗಿ. ಏನಿಲ್ಲ ಬಾಬಾ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇವರು ಡ್ಯಾಡಿ ಪರಿಚಯ ಇರೋ ಸ್ಕೂಲ್ ಅದು. ನಾವು ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಮಕ್ಕಳು ಹುಷಾರು ಚೆನ್ನಾಗಿರಿ ಆಯ್ತಾ? ಬರ್ತೇರಿ ಆಗಾಗ. ಹಾಂ ಬಾಬಾ ರಜಾ ಬರಲಿ ಅಂತಲೇ ಕಾಯ್ತಾ ಇರ್ತೀವಿ. ಸರಿ ಕಣವ ಆಯಿತು ಹುಷಾರು. ಏನಾರು ಇದ್ರೆ ನಮ್ಗೆ ಫೋನ್ ಮಾಡು. ತಲೆಗೆಡ್ಸ್ಕೊಬೇಡ. ನಾವು ದೂರದಲ್ಲಿ ಅಂತ ಬೇಜಾರು ಮಾಡ್ಕೊಬೇಡ. ಎಲ್ಲಿದ್ರು ನಾವು ಜೊತೆ ಇದ್ದಂಗೆ ತಿಳ್ಕೊ. ಖಂಡಿತ ಬಾಬಾ. ನಿಜವಾಗ್ಲೂ ನನಗೆ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಏನು ಮಾಡ್ತೀರಾ? ನಾವು ಸಿಚುವೇಶನ್ ತಕ್ಕಾಗ ಹೊಂದ್ಕೊ ಹೋಗ್ಬೇಕಲ್ವಾ? ಏನು ಮಾಡೋಕ್ಕಾಗಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಬಾಬಾ? ಅವ್ರಿಗೆ ಆ ಕಡೆ ಈ ಕಡೆ ತಿರ್ಗೋಕ್ಕಾಗ್ತಾ ಇಲ್ಲ. ನೈಟು 11 ಗಂಟೆ 12 ಗಂಟೆ ಈ ಥರ ನೈಟ್ ಬರ್ತಾ ಇದ್ದಾರೆ. ಒಂದೇ ಸಮಯ ಇರಲ್ಲ ಅಲ್ವಾ? ಅದಕ್ಕೋಸ್ಕರ ಭಯದಿಂದನೇ ನಾವು. ಅಲ್ಲಾದ್ರೂ ಅಷ್ಟೇ ಒತ್ತಂತೆ ಮನೆಗೆ ಬಾ ಅಂತ ಹೇಳೋನ್ಗೆ ಹೇಳೋರು ಕೇಳೋರಿಲ್ಲ ಅನ್ಕೊಂಡು ಇದು ಮಾಡ್ಕೊಬಿಟ್ಟನು. ಖಂಡಿತ ಬಾಬಾ. ಆಫೀಸ್ ಪಕ್ಕದಲ್ಲಿ ಇರೋದ್ರಿಂದ ನನಗೂ ಹೋಗಕ್ಕೆ ಬರೋಕ್ಕೆಲ್ಲ ಸರಿಯಾಗಿತ್ತೆ ಅಂದ್ಬಿಟ್ಟೆ ನಾನು ಶಿಫ್ಟ್ ಆಗ್ತಾ ಇರೋದು. ಸರಿ ಕಣವ ಏನೋ ದೇವ್ರು ಒಳ್ಳೇದು ಮಾಡಲಿ ಒಳ್ಳೇದಾಗ್ಲಿ ಕಣ್ಮಗ. ಬಾಬಾ ನೀವು ಖಂಡಿತವಾಗ್ಲೂ ಅಕ್ಕನ ಕರ್ಕೊಂಡು ಬರಬೇಕು ನೀವು ಅವಾಗ ಸರಿನಾ? ಬರ್ತೀವಿ. ನಿಮ್ಗೂ ಟೈಮ್ ಸಿಕ್ತಾಗ ರಜಾ ಸಿಕ್ತಾಗ ಬಂದ್ಬಿಡಿ ಇಲ್ಲಿಗೆ. ಸರಿ ಬಾಬಾ ಖಂಡಿತವಾಗ್ಲೂ ಬರ್ತೀವಿ. ಅಕ್ಕ ಬರ್ಲಾಕ? ಸರಿ ಆಯ್ತು ಹೋಗ್ಬಿಟ್ಟು ಬಾ ಅಕ್ಕ. ನೀವು ಮೈಸೂರು ಮನೆಗೆ ಬನ್ನಿ ಅಕ್ಕ. ಬರ್ತೀನಿ. ಸರಿ ಮಗ ಅದೇನು ರೆಡಿ ಆಗು. ನಾನು ಒಂದು ಬಾಳೆಗೊನೆ ತಂದು ಮಡಗಿದ ಅದನ್ನ ಕಾರ್ಗೆ ಮಾಡ್ತೀನಿ. ಬಾಬಾ ಬೇಡಿ ಬಾಬಾ. ಇಲ್ಲ ಜನ ಇದ್ದಾರೆ ತಿಂತಾರೆ. ಅಲ್ಲಿ ಯಾರು ತಿಂತಾರೆ? ಬೇಡ ಬಿಡಿ. ಕತೆ ಇಲ್ಲಿ ಒಂದು ಗೊನೆ ತಂದಿನಿ ಕತೆ ತಗೊಂಡೋಗು. ಕಾಯ್ದಂಗ ಎಣ್ಣದಂಗ ಅದಂಗೆ ತಿನ್ಕೊಳ್ಳಿ. ದಂಡ ಮಾಡಬೇಡಿ. ಸರಿ ಮಾವ ಆಯ್ತು. ಅವರೆಲ್ಲ ಇಲ್ಲ ಅವರೆಲ್ಲ ಹೊರಗಡೆ ಇದ್ದಾರೆ. ಸರಿ ಮಗ ಆಯ್ತು. ಕಾರ್ಗೆ ಮಾಡ್ತೀನಿ ತಡಿಲಿ ಸಾಮಾನುಗಳ. ಬಾಬಾ ಮಳ್ಕೊಳ್ತೀವಿ ಬಿಡಿ. ಅವರಿದ್ದಾರಲ್ಲ ಮದುವೆ ಮಾಡ್ತಾರೆ. ಇರ್ಲಿ ಸುಮ್ಕಿರ್ ಮಗ. ಏನಂತೆ ನಾನು ಮುಡ್ಬೇಡ್ದ ಮಾಡ್ತೀನಿ ಸುಮ್ಕಿರು. ಹೆಂಗೋ ಚೆನ್ನಾಗಿರವ. ನಮ್ಗೆ ಅದೇ ಬೇಕಾಗಿರೋದು. ಖಂಡಿತವಾಗ್ಲೂ ಬಾಬಾ ನಿಮ್ಮ ಆಶೀರ್ವಾದದಿಂದ ತುಂಬ ಚೆನ್ನಾಗಿರ್ತೀವಿ ನಾವು. ನೀವೆಲ್ಲರೂ ಇರ್ಬೇಕಾದ್ರೆ ನಾವು ಯಾಕೆ ತಲೆಗೆಡ್ಸ್ಕೋಬೇಕು? ಸ್ವಲ್ಪ ದೂರ ಇದ್ದೀವಿ ಅಷ್ಟು ಬಿಟ್ಟರೆ ಮನ್ಸ್ಗಳು ಯಾವಾಗಲೂ ದೂರ ಆಗಲ್ಲ ಬಾಬಾ. ಯಾವಾಗಲೂ ಒಂದಾಗೆ ಇರ್ತವೆ. ನೀನು ನೋಡಿ ಕಲಿಬೇಕು ಕಲಿಯೋರು. ಹೆಂಗೋ ನೀನು ಒಳ್ಳೆ ತನಕ ಒಳ್ಳೆದೇ ಆಯ್ತದೆ ಮಗ. ತಲೆ ಕೆಡ್ಸ್ಕೊಬೇಡ. ಬೀದಿ ನಾಯಿ ಬಗ್ಳಿದ್ರೆ ದೇವ್ಲ ಕಾಳದ ತಲೆ ಕೆಡ್ಸ್ಕೊಂಡು ಯಾವ ನಾಟ್ಕಾಡೋಣ. ಸರಿ ಅದು ಏನು ಮಾತಾಡ್ತಿರವ ಅಕ್ಕ? ಸಾರಿ ಅಕ್ಕ. ನಾನು ಮಾತು ಬೆಳೆಸ್ಬಾರ್ದಾಗಿತ್ತು. ಸಾರಿ ಆಯ್ತಾ? ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ ಅಕ್ಕ. ಅಯ್ಯೋ ನಾನೇಕೋ ಮನ್ಸಲ್ಲಿ ಇಟ್ಕೊಳ್ಳೋಣ. ನಾವು ಯಾರು ಮನ್ಸಲ್ಲಿ ಇಟ್ಕೊಳ್ಳೋಕ್ಕೆ? ಅದೇ ಬಡವನ ಕೋಪದ ಅವಡೆ ಮೂಲ ಅಂತ ಬಡವರು ನಾವು ಅವೆಲ್ಲ ಮನ್ಸಲ್ಲಿ ಮಡಿಕೊಂಡ್ರೆ ಜೀವನ ನಡೆದದ. ನಾನು ಆ ಥರ ಏನು ಮನ್ಸಲ್ಲಿ ಮಡಿಕೊಂಡಿಲ್ಲ ಕಂದ್ಬಿಡು. ಅವೆಲ್ಲ ನಾನು ಆವತ್ತೇ ಮರ್ತೋದೆ ಅಕ್ಕ. ಆ ಥರ ಎಲ್ಲ ಮಾತಾಡ್ಬಿಡಿ ಅಕ್ಕ. ಯಾಕಂಗೆ ಅಂತೀರ ನೀವು? ನಾನೇನು ಬೇರೆಯವಳ? ನಿಮ್ಮ ತಂಗಿನೇ ಆಗ್ಬಿಟ್ಟು ಒಂದು ಮಾತಂದಿದ್ರೆ ನೀವು ಬೇಜಾರು ಮಾಡ್ಕೊಳ್ತಿದ್ರಾ? ನಾನು ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ ಅಕ್ಕ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡಿ ಅಕ್ಕ. ಆಯಿತು ಬಿಡು. ಬೇಜಾರು ಮಾಡ್ಕೊಬೇಡ ನೀನುವೆ. ನಾನು ಯಾವತ್ತೂ ಮನ್ಸಲ್ಲಿ ಇಟ್ಕೊಂಡೇ ಇಲ್ಲ ಅಕ್ಕ. ಅದೆಲ್ಲ ನಾನು ನಿಜಕ್ಕೂ ತೆಗ್ದಾಕ್ಬಿಟ್ಟಿದ್ದೀನಿ ನೋಡಿ. ಇವಾಗ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನ. ಸಾರಿ ಅಕ್ಕ. ನಿಮ್ಮ ಮನ್ಸಿಗೆ ನೋವು ಮಾಡಿದರೆ ಸಾರಿ. ನಿಮಗೆ ಮನ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಅಕ್ಕ. ಸಿಚುವೇಶನ್ ಆಗಿತ್ತು ಅದಕ್ಕೋಸ್ಕರ ಅಷ್ಟೇ. ಸರಿ ಆಯಿತು ಬಿಡು. ನಾನೇನಾದ್ರು ಬೇರೆ ಮನ್ಸ ಮಡಿಕೊಂಡಿಲ್ಲ ಕತೆ. ಅದಕ್ಕೆ ಹೋಗ್ಬಿಡ್ತೀವಿ ಕಣಕ್ಕೆ. ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ. ದೇವರು ಒಳ್ಳೇದು ಮಾಡಲಿ. ಮೈಸೂರು ಬಸ್ಸಕ್ಕೆ ಬನ್ನಿ ನೀವೇ. ಬರ್ತೀವಿ. ಯಾವಾಗ ಬಂದಿರಿ?
ನಿಮ್ಮ ಅಣ್ಣ ಯಾವ ಕರ್ಕ ಬರ್ತಾರ ಫ್ರೀಯಾಗಿ ಆಗಿ ಬರ್ತೀನಿ. ಸರಿ ಅದಕ್ಕೆ ಯಾಕೊಂಥರ ಸಪ್ಕಿದ್ದೀರಲ್ಲ? ಏನಿಲ್ಲ ಹೋಯ್ತಿದ್ರಲ್ಲ ಅದಕ್ಕೆ ಒಂಥರ ಬೇಜಾರಾಯ್ತದೆ. ಎಲ್ಗೋದವು ಬತ್ತೀವಿ ಸುಮ್ಕಿರೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ಲವ್ ಮಗ ಬಾಳೆಗೊನೆಯ ಮುಡುಗಿನ ಕಲ ಕಾರ್ಡಿಕ್ಕಿಗೆ ಕಾಯ್ನಂಗವೆ ಹಣ್ಣದಂಗೆ ತಿನ್ಕೊಳ್ಳಿ ದಂಡ ಮಾಡ್ಬೇಡಿ. ಆಯ್ತು ಬರುವೆ ನೀನುವೆ ಇಲ್ಲಕ್ಕ ತೋಲವ್ ನಾನು ಅಂಗಡಿ ತೆಗಿಬೇಕು ಅಂಗಡಿ ಬೇಕಲ್ಲ ಬತ್ತೀನಿ ಹೋಗು ನಾಳೆ ನಾಡ್ದು ನಿಮ್ಮ ಮತ್ತೆ ನಾನು ಬತ್ತೀವಂತೆ. ಈಗ ಯಾರು ಬರ್ತಿದ್ರ ಜೊತೆಗೆ ದೊಡ್ಡಜ್ಜಿನೂ ಚಿಕ್ಕಜ್ಜಿ ಇಬ್ರು ಬರ್ತಾವ್ರೆ. ಸರಿ ಆಯ್ತು ಕರ್ಕೊಂಡೋಗು ಹೊಸ ದಿವಸ ಇರ್ಲಂತೆ ಒಂದು ವಾರ ಇರಿ ಅಂತೀನಿ. ಆಲೇ ಇರಕಿಲ್ಲ ಬಂದ್ಬಿಡ್ತೀವಿ ಒಂದು 2 ದಿವಸ ಇದ್ದಿ ಅಂತವ್ರೆ. ಹೋಗ ಅಲ್ಲಿಂದ ಓಡಾಡ್ಕೊಂಡು ಇರ್ತಾರಂತೆ ತಲೆಗೆಸ್ಕೊಬೇಡ ಚೆನ್ನಾಗಿ ನೋಡ್ಕಲ್ಲ. ಏನಾರು ಇದ್ರೆ ಫೋನ್ ಮಾಡು ಆಯ್ತಾ? ಸರಿ ಆಯ್ತು. ಅಣ್ಣ ಸುಬ್ಬುತ್ವ ಎಲ್ಲಿ ಹೋಯ್ತದವು ಇದಕ್ಕೆ ಹಿಂಗೆ ಹೇಳ್ತೈತಿ ಯಾಕೋ ಗೊತ್ತಿಲ್ಲದಾಗಾದ್ರೂ ಬೆಲೆ ಗೊತ್ತಾಗಕ್ಕಿಲ್ಲಕ್ಕಲ್ಲ ದೂರ ಕೂದಾಗ್ರೆ ನನಗೆ ಯಾಕೋ ಕಳ್ಸೋಕೆ ಮುನ್ಸಿಲ್ಲ. ಓಡಾಡ್ಕೊಂಡು ಅಂಗಡಿಗೆ ಬರ್ತಿದ್ದಲ್ಲ ನೀನು. ಆಯ್ತು ಸುಮ್ಮನಿರು ಏನು ದೇಶ ಬಿಟ್ಟು ಹೋಗ್ತಿದ್ದವ ಇದೊಳೆ ಸರಿ ಆಯ್ತು. ಫೋನ್ ಮಾಡಿದ್ರೆ ಅರ್ಧ ಗಂಟೆ ಬಂದಿರ್ತೀನಪ್ಪ ನಿನ್ನ ಕಣ್ಣು ಮುಂದ್ಗಡೆ ತಲೆ ಕೆಡ್ಸ್ಕೊಬೇಡ ಸುಮ್ಕಿರು. ಬಾವಾ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ? ಸುಮ್ಮನಿರಿ ಬಾವಾ, ನಾವೇನು ದೇಶ ಬಿಟ್ಟು ಹೋಗ್ತಾ ಇದೀವ? ಏನು ಹಾಫ್ ಅನ್ ಅವರ್ ಜರ್ನಿ ಅಷ್ಟೇ, ನೀವು ಬೇಕು ಅಂದಾಗ ಬರ್ಬೋದು. ಹಾಗೇನೆ ಅಂಗಡಿಗೆ ಸಾಮಾನು ತರಕ್ಕೆ ಬಂದಾಗ ನೀವು ಬರಲೇಬೇಕು ಬಾವಾ, ಮಿಸ್ ಮಾಡೋಂಗಿಲ್ಲ. ಮಗ ಬರ್ತೀನಿ ಕಣವ ಚೆನ್ನಾಗಿರು. ಸರಿ ಬಾವಾ ಖಂಡಿತವಾಗ್ಲು ನೀವು ಅಷ್ಟೇ ಬಾವಾ, ಅಂಗಡಿ ಕಡೆ ಗಮನ ಕೊಡಿ ಮತ್ತೆ ಮಕ್ಕಳ ಕಡೆ ಅಕ್ಕನ ಕಡೆ ಎಲ್ಲ ಗಮನ ಕೊಡಿ. ನನ್ನ ಮಗನ ಬಿಮಲ ನೀನೇ ಸಾಕ್ತೆ ಪಾಪ 2-3 ತಿಂಗಳು ಆ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಿಲ್ಲ ನನ್ನ ಮಗ ನೀನ. ಮಗ ನನ್ನ ಮಾನ ಕಳಿಕೆ ಅಂತ ಇರ್ತಾನೆ. ಅಯ್ಯೋ ಇರ್ಲಿ ಬಿಡಿ ಬಾವಾ, ಅದು ನನ್ನ ಕರ್ತವ್ಯ ಅಲ್ವಾ? ಅಲ್ಲಮ್ಮ ಬಾವಾ, ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ಭೇದ ಭಾವ ಮಾಡೋಕ್ಕಾಗುತ್ತಾ? ಅದು ನೀನು ಒಬ್ಳು ಮಾತ್ರ ದೊಡ್ಡ ಗುಣ ಇರೋದು ಕಣವ, ಎಲ್ರಿಗೂ ಇರ್ಬೇಕಲ್ಲ. ಯಾಕೆ ಆ ಥರ ಹೇಳ್ತೀರಾ? ಬಿಡಿ ಬಾವಾ, ಎಲ್ಲರೂ ಒಳ್ಳೆಯವರೇ ನಮ್ಮ ಮನೆ ಜನ. ಎಲ್ಲ ನೋಡೋ ಕಣ್ಣಲ್ಲಿ ಇರ್ತದೆ ಬಿಡವ. ಸರಿ ಅಣ್ಣ ಆಯ್ತು ಬತ್ತಿ ಮತ್ತು ಹೊಡ್ತೀವಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋದ ಅಂತ ಹೆಂಗೂ ಹೋಯ್ತೇವಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಯ್ತೀವಿ. ಸರಿ ಆಯ್ತು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ರಪ್ಪ. ದೊಡ್ಡಜ್ಜಿ ನಿಂಗಜ್ಜಿ ಬರ್ತಿದಾರ? ಅವ್ರಿಬ್ರು ಬರ್ತಾವ್ರೆ. ಸರಿ ಆಯ್ತು ಮಗ ಒಳ್ಳೆದಲ್ಲಿ ಹೋಗ್ಬಿಟ್ಟು ಬಾ. ವಾರಕ್ಕೊಂದ್ಸತಿ ರಾಜ್ಯದಲ್ಲಂತೂ ಬರಲೇಬೇಕು. ಸರಿ ಆಯ್ತು ಪಾರ್ತಿದ್ರೆ ಎಲ್ಲ ನಾಳೆ ತಕತೀವಿ ಬಿಡು. ಉಸಿ ತಗೊಂಡೋಗಿವೆ. ಅಯ್ಯೋ ಇಲ್ಲಿರೋ ಪಾತ್ರೆಗಳು ಚೂರು ಚೆನ್ನಾಗಿಲ್ಲ ಅಲ್ವಾ? ಹೊಸ ತಗೊಳ್ಳಿ. ಇವೇನು ಚೆನ್ನಾಗಿದ್ದಾವು? ಚೆನ್ನಾಗಿಲ್ಲ ಸುಮ್ಕಿರ್ರಿ, ಪಾತ್ರೆಗಳು ಎಲ್ಲ ಹಳೆಯವ್ರಂಗವೆ. ಅಲ್ಲೇ ಏನು 10 ರೂಪಾಯಿ ಕೊಟ್ಟು ತಕತಾರಂತೆ. ಹಣ ಬೇಡಕಂದ್ಬಿಡು, ಇಲ್ಲಿರೋ ನಿಮ್ಗೆ ಅಲ್ಲಿ ನಾನು ತಕತೀನಿ. ಈಗ ಇದ್ದಕ್ಕಿದ್ದಂಗೆ ತಗೊಳಕಂತ ತಗೊಂಡೋಗಲ್ಲ. ತಗೊಂಡೋಗಿ ಕುಕ್ಕರು ಅವು ಇವ ರಶ್ಮಿ ತಗೊಬ ಚೀಲವ ಹಾಕೊಟ್ಟ ನಾನೇ ಕುಕ್ಕರ್ಗಳು ಏನೋ ತಗೊಂಡೋಗುವೆ. ಹೋದಕ್ಷಣ ಈಗ ಹೋಗೋ ಸಂದೆ ಆಯ್ತದಪ್ಪ. ಆಮೇಲೆ ಹೆಂಗೆ ಮಾಡಿರಿ ಉಣ್ಣಕ್ಕೆ ಉಣ್ಣಕ್ಕೆ ಹೆಂಗೆ ಮಾಡಿದೆ? ಬಿಡು ಎಷ್ಟೊತ್ತಾದ್ರೂ ಏನು ಹೋಗಿ ದೇವಸ್ಥಾನ ಸಡನ್ ಆಗಿ ಪೂಜೆ ಮಾಡ್ಸ್ಕೊಂಡು ಹೊಂಟೋಯ್ತೀವಿ ಕತೆ ಅಲ್ಲೇ ತಕತೀವಿ ಬಿಡು. ಸರಿ ಆಯ್ತು ಹೋಗ್ಬಿಟ್ಟು ಬಂದಿರಾ? ಸರಿ ಅದಕ್ಕೆ ಟೈಮ್ ಆಯ್ತದ ಕಣಕ್ಕೆ ಬರ್ತೀವಿ. ಸರಿ ಆಯ್ತು ಹೋಗ್ಬಿಟ್ಟು ಬನ್ನಿ. ಬರ್ತೀವಿ ಅಕ್ಕ. ಸರಿ ಕಣ ಒಳ್ಳೆದಾಗಿ ಹೊಟ್ಟ ಬಲೆ ಬಾ ಕಳ್ಸುಟ್ ಬರೋದ. ಇದು ಬೇರೆ ಬರ್ತೀನಿ ನಡೀರಿ. ಅಲ್ಲ ಕರಿ ಯಾಕೆ ಗಾಡಿ ನೀನು ಅಲ್ಲ ಒಂದು ಪಾತ್ರೆ ತಗೊಂಡೋಗಿ ಅನ್ಬೇಕು ನೀನು ತಗೊಂಡೋಗ್ಬೇಡಿ ಅಲ್ಲೇ ತಗೊಳ್ಳಿ ಅನ್ಬೇಕು. ಎಲ್ಲನೂ ಹೊತ್ಕೊಂಡೋಗ್ಬಿಡ್ಲಿ ಆಮೇಲೆ ನೀನು ತಂದ್ಬಿಡಿಯ ಕಾಸು ಖರ್ಚು ಮಾಡ್ಕೊಂಡು ಇರ್ಲಿ ಸುಮ್ಕಿರು. ಏನಂತೆ ತಗೊಳ್ಳಂತೆ ಏನು ಇಲ್ವಾ ಗಟ್ಕೆಟ್ಟೋಗಿದಾರ. ಇಲ್ಲಿಂದ ಹೊಸ ಮನೆಗೆ ಹಳೆ ಪಾತ್ರೆಗಳು ತುಂಬ್ಕೋದಾರ. ನೀನು ನೋಡಿ ಚೆನ್ನಾಗತ್ತೀಯ. ಓಹೋ ಇನ್ನು ಇದ್ದಿದ್ರೆ ಇನ್ನು ಅಡಿವೆ ಏನು ಸಂಪಾದನೆ ಮಾಡಿ ಗುಡ್ಡಿ ಹಾಕಿದ್ಯಾ ಅವ್ರಂಗೆ ಕೋಟಿಗಟ್ಟಲೆ ಅದೇ ತಕತಾರ. 10,000 ರೂಪಾಯಿ ಖರ್ಚು ಮಾಡಿ ತಗೊಳಕ್ಕಿಲ್ಲ ಅವ್ರಿಗೆ. ಏನು ದಾನಸೂರ ಕಣ್ಣಂಗಾಡ್ತೀಯ? ಅವರೇ ಅಲ್ಲಿ ತಕತೀವಿ ಅನ್ಕೊ ಹೋಯ್ತವ್ರೆ. ಇಲ್ಲಿಂದ ತಗೊಂಡೋಗಿ ಅಂತ ಗಲ್ಸ್ತೀಯಲ್ಲ ನೀನು. ಕೂತ್ಕಲೆ ಒಳ್ಳೆ ದೂರ ಆಸೆ ಪಡ್ಬೇಡ ನೀನು. ಇರೋದೆಲ್ಲ ಕೊಟ್ಬಿಟ್ಟು ನನ್ನ ಮಗನಿಗೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀಯ ನೀನು? ತಗೊಂಡೋಗು ಅಂತೀಯಲ್ಲ. ಹಂಗಲ್ಲ ಕರೆ ಸರಿ ಬಿಡೋರು ಅಪ್ಪ ಅವರ ಮಾವನ ಮನೆ ಎಷ್ಟಾರು ಇರಲಿ ಅದಕ್ಕೆ ನಮ್ಮ ಮನೇಲಿ ಕೊಡ್ಬೇಕಾದ್ರೆ ಕೊಡ್ಲೇಬೇಕು ತಾನೆ ಯಾವತ್ತಿದ್ರು ತಗೊಂಡೋಗ್ಲಿ ಬಿಡು ಅವಂದ. ತಗೊಂಡೋಗ್ತೀವಿ ತಂದಿದ್ದಾರೆ ಅವರು. ಹೆಚ್ಚಾಗಿರ್ತದ ಕುಣಿತೀಯಲ್ಲ ನೀನು. ನಡಿ ಹೋಯ್ತಿದ್ದಾರೇನೋ ಅಣ್ಣ. ಬಂದೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.